ಇಡೀ ಪಕ್ಷ ದಲಿತ ಸಮುದಾಯಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡಿದ್ವಿ. ಇದನ್ನ ಮನಗಂಡ ಅನೇಕ ಪಕ್ಷದ ಸಂಘಟನೆಗಳ ಮುಖಂಡರುಗಳು ಅವರು ನಾವು ಸೇರಿ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಇದೇ ಆಲಯದಲ್ಲಿ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಸಮುದಾಯದ ಪರವಾಗಿ ನಮ್ಮ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಹೋರಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ. ಜೊತೆಗೆ ಈ ಬಜೆಟ್ನಲ್ಲಿ ದಲಿತ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ SC, SP, TSP ಹಣವನ್ನು ಬೇರೆ ಯಾವುದೇ ಉದ್ದೇಶಗಳಿಗೆ ಬಳಸಬಾರದು ಅನ್ನೋತಕ್ಕಂಥದ್ದನ್ನು ಕೇಳ್ಕೊಂಡ್ವಿ. ಬಹುಶಃ ನಾವು ಅಂದ್ಕೊಂಡಿದ್ವಿ, ಯಾಕೆಂದ್ರೆ ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ್ಯಾವ ಜಾತಿಗೆ ಹಣ ಇಟ್ಟಿದ್ದು ಅದರಲ್ಲ. ಗ್ಯಾರಂಟಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಹಣದಲ್ಲಿ ಕೊಡಬೇಕು. ಆದರೆ ಗ್ಯಾರಂಟಿಗಳಿಗೆ ಇಟ್ಟ ಹಣದಲ್ಲಿ ದಲಿತರಿಗೆ ವಂಚನೆ ಮಾಡಿ ಕೊಡದೆ ಅವರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಮಾತ್ರ ಕೊಟ್ಟರು. ಅಲ್ಲಿಗೆ ಎರಡು ರೀತಿಯ ವಂಚನೆ ಕಾಂಗ್ರೆಸ್ ಮಾಡಿತ್ತು. ಅದಕ್ಕೆ ಎಲ್ಲ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಹೋರಾಟ ಮಾಡಿತು. ಈಗ ವಿಷಯ ಇಷ್ಟೇ, ಈ ಬಾರಿ ಕೂಡ ಹಣ SCP, TSP ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದೀರಿ. ಇದು ದಲಿತ ಸಮುದಾಯಗಳ ಮೇಲೆ ನೀವು ಮಾಡ್ತಾ ಇರತಕ್ಕಂಥ ದೌರ್ಜನ್ಯ. ಈ ದೌರ್ಜನ್ಯವನ್ನ ಪದೇ ಪದೇ ನಾವು ಬರೀ ಮಾತಿನಲ್ಲಿ ಹೇಳಿ ಸುಮ್ಮನೆ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಂಘಟನೆಯ ಎಲ್ಲ ಅಧ್ಯಕ್ಷರುಗಳು ಮುಖಂಡರುಗಳೆಲ್ಲ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಇವತ್ತು. ಏನು ಕಾಂಗ್ರೆಸ್ ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ದಲಿತರ ಪಾಲಿನ ಕರಾಳ ಬಜೆಟ್ ಅಂತ ಹೇಳಿ ರಾಜ್ಯಾದ್ಯಂತ ಕರಾಳ ದಿನಾಚರಣೆಯನ್ನ ಮಾಡಬೇಕು ಅನ್ನುವ ತೀರ್ಮಾನವನ್ನು ಎಲ್ಲ ಮುಖಂಡರುಗಳು ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಒಂದು ಜನಾಂದೋಲನವನ್ನ ಇವತ್ತು ಈ ತೀರ್ಮಾನದ ವಿರುದ್ಧ ಮಾಡಬೇಕಾಗಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷವು ಸಂಪೂರ್ಣವಾಗಿ ಸಂಘಟನೆಗಳಿಗೆ ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ. ಇದಾದ ನಂತರ ಸುಮಾರು ತಂಡಗಳನ್ನು ಮಾಡಿ ದಲಿತ ಮುಖಂಡರುಗಳ ಹಲವು ಸಂಘಟನೆಗಳ ಮುಖಂಡಗಳನ್ನೆಲ್ಲ ಸೇರಿಸಿ ಒಂದೆರಡು ದಿನಗಳಲ್ಲಿ ಮತ್ತೊಂದು ಸಭೆ ಮಾಡಿ ತಂಡಗಳನ್ನಾಗಿ ಮಾಡಿ ಎಲ್ಲ ಜಿಲ್ಲೆಗಳಿಗೂ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ತಂಡಗಳು ಹೋಗಿ ಜನರನ್ನ ಕರೆದು ಸಭೆಗಳನ್ನು ಮಾಡಿ ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ಮೋಸನ. ಮತ್ತೆ ಅಲ್ಲಿ ಪ್ರೆಸ್ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಜನಾಂದೋಲನಕ್ಕೆ ಅವರನ್ನು ಪ್ರೇರೇಪಣೆ ಮಾಡುವ ಕೆಲಸವನ್ನು ನಮ್ಮ ಸಂಘಟನೆಗಳ ಮುಖಂಡರುಗಳೆಲ್ಲರೂ ಸೇರಿ ಮಾಡ್ತಾರೆ. ಇದರ ಮಧ್ಯದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗೋದೇ ಇಲ್ಲ. ಯಾರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶಾಸಕರಿದ್ದಾರೋ ಅವರ ಮನೆಗಳ ಮುಂದೆಯೂ ಕೂಡ ಒಂದು ದಿನದ ತಮಟೆ ಚಳುವಳಿಯನ್ನ ಮಾಡಿ ಅವರನ್ನು ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದ ವಿರುದ್ಧವಾಗಿ ಅವರು ಮಾತಾಡುವಂತೆ ಅವರನ್ನು ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 7D ಇತ್ತು ಮೊದಲು, ನೀವು ಅದರಡಿಯಲ್ಲಿ ನೀವು ತಗೋಬಹುದಾಗಿತ್ತು. ನಮ್ಮ ಸರ್ಕಾರ ಇರುವಾಗಲೇ ಅದನ್ನು ತೆಗೆಯಬೇಕು ಅಂತ ಅನ್ಕೊಂಡ್ವಿ, ಅದಾಗಲಿಲ್ಲ. ಮತ್ತೆ 7D ಕಾಂಗ್ರೆಸ್ನವರೇ ತೆಗೆದ್ರು. ಈಗ ತೆಗೆದ ತಕ್ಷಣನೇ ಅಳಿಯಲ್ಲ ಮಗಳ ಗಂಡ ಅಂತೇಳಿ 7C ಅದನ್ನೇ ಮಾಡ್ತಿದ್ದಾರೆ. ಅದರಿಂದ ಅದನ್ನ ವಿರೋಧಿಸಿ ಈಗ ತೆಗೀತಾರಂತಿದ್ವಿ, ತೆಗೆದಿಲ್ಲ.
ಅದನ್ನು ತೆಗೆಯುವವರೆಗೂ ಬಿಡೋದು ಇಲ್ಲ. ಇದರ ಮಧ್ಯದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೋರ್ಟ್ನ ಮೊರೆ ಹೋಗಬೇಕಾಗತ್ತೆ. ನಮ್ಮ ಹರಿರಾಮ್ ಅವರು ಅಡ್ವೊಕೇಟು ಇಲ್ಲಿದ್ದಾರೆ, ನಮ್ಮದು ಅಡ್ವೊಕೇಟ್ಗಳ ಟೀಮೇ ಇದೆ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಒಳಗೆ, ಮಂಡೇ ಒಳಗೆ ಅವರನ್ನೆಲ್ಲರನ್ನು ಕುಳಿತು ತೀರ್ಮಾನ ಮಾಡಿ, ಇದು ಈ ದಲಿತ ಸಮುದಾಯಗಳ ಮೇಲೆ ತಾವು ಮಾಡ್ತಾ ಇರತಕ್ಕಂಥ ಅತ್ಯಾಚಾರ, ಇದು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನೀವು ಬೇರೆದಕ್ಕೆ ಬಳಕೆ ಮಾಡಿದರೆ ಕಾನೂನು ಕ್ರಮ ಇದೆ. ಯಾಕಂತಂದ್ರೆ ಇದು ಆಕ್ಟ್ ವೈಲೇಷನ್ ಆದಾಗ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ. ಮೂರನೇ ವಿಷಯ, ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿಗೆ ಹೋರಾಟ ರಾಜ್ಯದಲ್ಲಿ ನಡೀತಾ ಇದೆ. ನಮ್ಮ ಸರ್ಕಾರ ಇರುವಾಗ ಅದಕ್ಕೆ ಒಂದು ಉತ್ತರ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ತೀರ್ಮಾನ ನಾವು ತೆಗೆದುಕೊಂಡ್ವಿ. ಆದರೆ ಕೋರ್ಟ್ನಲ್ಲಿ ಒಂದು ಕೇಸ್ ಪೆಂಡಿಂಗ್ ಇತ್ತು. ಈಗ ಕೋರ್ಟ್ನಲ್ಲಿ ಕೇಸು ತೀರ್ಮಾನ ಆಗೋಯ್ತು. ರಾಜ್ಯಗಳು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಆಗಿರಲಿಲ್ಲ. ಈಗ ಎಲ್ಲ ರಾಜ್ಯಗಳ ಅದೇ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಆದೇಶ ಬಂದಾಯಿತು. ತೆಲಂಗಾಣದಲ್ಲಿ ಈಗಾಗಲೇ ಜಾರಿಗೂ ಕೊಟ್ಟಾಯಿತು. ಈ ಕರ್ನಾಟಕ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ನಾವೇನಾದರೂ ಇದ್ದಿದ್ರೆ ಆದೇಶ ಬಂದು, ಕೋರ್ಟ್ನ ಆದೇಶ ಬಂದು ನೆಕ್ಸ್ಟ್ ಡೇನೇ ನಾವು ಅನೌನ್ಸ್ ಮಾಡಿಬಿಡ್ತಿದ್ವಿ. ಆದರೆ ಇದು ಮಾಡಲಿಕ್ಕೆ ಇವರು ತಯಾರಿಲ್ಲ. ಆ ಕಾರಣದಿಂದ ಯಾರು ಹೋರಾಟಗಾರರಿದ್ರೋ ಅವರಿಗೆ ನೋವಾಗಿದೆ. ನಿನ್ನೆ ಏನು ಮಾಡಿದ್ದಾರೆ ಅವರು, ಬಡ್ಜೆಟ್ ಮಾಡ್ತಾ ಇದ್ದೀರಿ ಸ್ವಾಮಿ, ನಮ್ಮ ಕಷ್ಟನೂ ಕೇಳಿ ಅನ್ನೋ ಕಾರಣಕ್ಕೆ ವಿಧಾನಸೌಧಕ್ಕೆ ಬಂದು ನಿಮ್ಮ ಗಮನ ಸೆಳೆಯುವ ಕೆಲಸ ಮಾಡಿದರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನೀವು ಇವತ್ತು ಏನು ಮಾಡ್ತಿದ್ದೀರಿ? ಜೈಲಿಗೆ ಕಳಿಸ್ತೀರಿ. ಆ ಜನರು ಹೋರಾಟ ಮಾಡೋದೇನೆ ತಪ್ಪ? ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಕಿದವ್ರನ್ನ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀರಿ, ಶಬಾಷ್ಗಿರಿ ಕೊಡ್ತೀರಿ. ದೇಶದ್ರೋಹದ ಕೆಲಸ ಮಾಡಿದವ್ರನ್ನ ನೀವು ಓಲೈಸ್ತೀರಿ. ತಮ್ಮ ಕಷ್ಟ ಹೇಳ್ಕೊಂಡು ನಿಮ್ಮ ಗಮನ ಸೆಳೆಯಕ್ಕೆ ಬಂದರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತೀರಾ? ಇದೇನಾ ನೀವು ದಲಿತ ಸಮುದಾಯಗಳಿಗೆ ಕೊಡ್ತಕ್ಕಂಥ ಗೌರವ? ಅಂದರೆ ನೀವು ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದೀರಿ ಅನ್ನೋದು ಇದರ ಮೂಲಕ ಗೊತ್ತಾಗ್ತಾ ಇದೆ. ತಕ್ಷಣ ಅವರನ್ನ ಬಿಡುಗಡೆ ಮಾಡಬೇಕು. ಇಲ್ಲಂತಂದರೆ ಇಡೀ ದಲಿತ ಸಮುದಾಯ ಬೀದಿಗಿಳಿಯುತ್ತದೆ. ನಿಮ್ಮ ಪಾಪದ ಕೊಡ ತುಂಬಿದೆ ಅನ್ನೋದು ಇದರಿಂದ ಎಲ್ಲದು ಗೊತ್ತಾಗ್ತಾ ಇದೆ ನಮಗೆ. ದಯವಿಟ್ಟು ಇದಕ್ಕೆ ಶಮನ ಕೊಡಬೇಕು. ತಕ್ಷಣ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಉಳಿದಿದ್ದನ್ನು ಮುಖಂಡರುಗಳೆಲ್ಲರೂ ಸೇರಿ ನಾವು ಮಾತುಕತೆ ಮಾಡ್ತೇವೆ. ಆ ತೀರ್ಮಾನಗಳನ್ನು ಕೂಡ ತಮಗೆ ತಿಳಿಸಲಾಗುವುದು. ಈಗ ಮಾನ್ಯ ಕಾರಜೋಳ ಸಾಹೇಬರು ಮಾತಾಡ್ತಾರೆ, ಆಮೇಲೆ ದಲಿತ ಮುಖಂಡರುಗಳು ಕೂಡ ತಮಗೆ ಮಾತಾಡ್ತಾರೆ.